ರಕ್ಷಿಸಿದ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇಂಥ ಒಳ್ಳೆ ಯೇಸು ನನ್ನ ಸ್ವಂತ ರಕ್ಷಕ, ಇಂಥ ಒಳ್ಳೆ ಯೇಸು ನನ್ನ ಸ್ವಂತ ರಕ್ಷಕ. ಸಂತೋಷವು ಕತೆ, ಸಂತೋಷವು ಕತೆ, ಸಂತೋಷವು ಕೇಳುತ್ತೆ. ಹಾಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷವು ಕೇಳುತ್ತೆ. ಬೈಬಲ್ ಅಲ್ಲಿ ಒಂದು ವಾಕ್ಯ ಇದೆ, ಏನ ಮಾರ್ಕನ ಒಂದು ಪುಸ್ತಕದಲ್ಲಿ ಯೇಸು ಸ್ವಾಮಿ ಹಿಂಗೆ ನಿಂತಿರುವಾಗ ಅನೇಕ ಮಕ್ಕಳನ್ನ ಏನ್ ಮಾಡ್ತಾರ, ಯೇಸು ಸ್ವಾಮಿನ ಮುಟ್ಟಿಸ್ಬೇಕಂತ ಹೇಳಿ ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ. ಅಲ್ಲಿ ಯೇಸು ಸ್ವಾಮಿ ಶಿಷ್ಯರು ಹೇಳ್ತಾರೆ, ಮಕ್ಕಳನ್ನೆಲ್ಲ ಆ ಕಡೆ ಕರ್ಕೊಂಡು ಹೋದ್ರಪ್ಪ ಅಂತ ಹೇಳ್ತಾರೆ, ಬರ್ಬೇಡ್ರಿ ಅಂತ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳನ್ನ ನನ್ನ ಹತ್ರ ಬರೋದಕ್ಕೆ ಯಾರು ಅಡ್ಡಿ ಮಾಡಬೇಡ್ರಿ ಅಂತ ಹೇಳಿ ಆ ಮಕ್ಕಳ ತಲೆ ಮೇಲೆ ಯೇಸು ಸ್ವಾಮಿ ಕೈ ಇಕ್ಕಿ ಆಶೀರ್ವಾದ ಮಾಡ್ತಾರೆ. ನಮಗೆ ಈ ಭೂಮಿನಲ್ಲಿ ಬಾಳೋದಕ್ಕಾಗಿ ದೇವರ ಆಶೀರ್ವಾದ, ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ, ಮನೆ ಮೇಲೆ ದೇವರ ಆಶೀರ್ವಾದ ಇದ್ರೆ ನಮ್ಗೆ ಯಾವ ಕೇಡುಗಳು, ಯಾವ ವ್ಯಾಧಿಗಳು, ಯಾವ ಆಪತ್ತುಗಳು, ಯಾವ ತೊಂದರೆಗಳು, ದೇವದ ಕಾಟಗಳು, ಮಾಟ ಮಂತ್ರದ ಕಾಟಗಳು ಯಾವುದು ನಮಗೆ ಏನಾಗೋದಿಲ್ಲ, ತಗಲೋದಿಲ್ಲ. ಅದಕ್ಕೆ ನಮ್ಗೆ ಏನ್ ಬೇಕು? ಆಶೀರ್ವಾದ ಬೇಕು. ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ದೇವರ ಆಶೀರ್ವಾದ ನಮ್ಮ ಮೇಲೆ ಒಂದು ಇತ್ತಂದ್ರೆ ನಮ್ಮನ್ನು ಯಾರು ಅಲುಗಾಡಿಸೋರಾಗ್ಲಿ, ನಮ್ಮನ್ನ ಬೀಳ್ಸೋರಾಗ್ಲಿ ಯಾರಿಗೂ ಅಧಿಕಾರ ಇರಲ್ಲ. ಅದಕ್ಕೆ ನಮ್ಗೆ ಏನಿರ್ಬೇಕು? ದೇವರ ಆಶೀರ್ವಾದ ಇರಬೇಕು. ಈ ರಾತ್ರಿ ವೇಳೆಯಲ್ಲಿ ಈ ಮಗು ಮೇಲೆ ದೇವರ ಆಶೀರ್ವಾದ ಇರಲಿ, ಕೂಡಿ ಬಂದಿರೋರ ಮೇಲೂ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನೀಗ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪರಿಶುದ್ಧ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮಗು ಹೆಸರೇನು? ಕೃಷಿಕಾಗಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವಾಗ ಕರ್ತನೆ 1 ವರ್ಷ ಕಾಲ ಈ ಮಗುನ ಕಾಪಾಡಿದ್ದೀರಾ. ಈ 1ನೇ ವರ್ಷದಲ್ಲಿ ಮಗುನ ಕಾಲು ಇಕ್ಕೋದಕ್ಕಾಗಿ ಸಹಾಯ ಮಾಡಿದ್ದೀರಾ ಅಪ್ಪ ಸ್ವಾಮಿ. 2ನೇ ವರ್ಷದಲ್ಲಿ ಮಗು ಕಾಲು ಇಕ್ಕುವಾಗ ಯಾವುದು ರೋಗಗಳು, ವ್ಯಾಧಿಗಳು, ಬಲವೀನಗಳು ಅಪ್ಪ, ಯಾವ ಕೇಡುಗಳು ಮಗುವಿನ ಮೇಲೆ ಮುಟ್ಟಿದಂಗಿರೋದಕ್ಕಾಗಿ ಕಾಪಾಡಿಸೋದ್ರ. ಈ ಮಗನ ಆಶೀರ್ವಹಿಸು, ಆರೋಗ್ಯ ಕೊಡು. ಈ ಮಗು ಆಶೀರ್ವಾದವಾಗಿ ಜೀವಿಸಲಿ. ಈ ಮಗುನ ಸ್ವಾಮಿ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡು. ಇವ್ರ ತಾಯಿನೂ ಕೂಡ ರಕ್ಷಿಸು, ಇವ್ರ ತಂದೆ ಕೂಡ ಕಾಪಾಡಿ ಆಶೀರ್ವಹಿಸು. ಇವ್ರ ಅಜ್ಜಿ ಕೂಡ ಇನ್ನು ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಆಶೀರ್ವಹಿಸು. ಕರ್ತನೆ ದಿನದಲ್ಲಿ ಲಿಂಗರಾಜು ಮತ್ತೆ ಅವ್ರ ಹೆಂಡತಿ, ಅವ್ರ ಮಕ್ಕಳು ಕರ್ತನೆ ಇದಕ್ಕೆ ಭಾಗಿಯಾಗಿ ಅವರು ಕೂಡ ಜೊತೆಯಲ್ಲಿದ್ದಾರೆ. ಅವ್ರ ಫ್ಯಾಮಿಲಿನೂ ಯೇಸುವಿನ ನಾಮದಲ್ಲಿ ಆಶೀರ್ವಹಿಸು ಸ್ವಾಮಿ. ಇವಾಗ ನಮ್ಮ ಮಧ್ಯದಲ್ಲಿ ಯಾರೆಲ್ಲ ಬಂದಿದಾರ ಹೆಸರುಗಳು ಗೊತ್ತಿಲ್ಲ ನಮ್ಗೆ, ಆದ್ರೂ ನಿನ್ನ ಹೆಸರುಗಳು ಪರಲೋಕದಲ್ಲಿರೋ ದೇವರಿಗೆ, ನಿಮ್ಮ ಹೆಸರುಗಳು ಒಬ್ಬೊಬ್ಬರದು ದೇವರು ಗೊತ್ತಿದೆ. ಆದ್ರೆ ನಿಮ್ಮ ಒಬ್ಬೊಬ್ಬರು ಹೆಸರುಗೂ ದೇವರು ವಿಶೇಷವಾಗಿ ಹೆಸರು ಇಂಗಿಡಿಸಿ ಬೇರೆ ಬೇರೆಯಾಗಿ ನಿಮ್ಮನ್ನ ದೇವರು ಆಶೀರ್ವಹಿಸಿ. ಎಲ್ಲ ಕಷ್ಟಗಳಿಂದ, ತೊಂದರೆಗಳಿಂದ, ಆಪತ್ತುಗಳಿಂದ ದೇವರು ನಿಮಗೆ ಬಿಡುಗಡೆ ಮಾಡಿ ಸಮಾಧಾನ, ಸಂತೋಷಗಳು ನಿಮ್ಮ ಕುಟುಂಬದಲ್ಲಿ ಕೊಳ್ಳಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ. ಆಶೀರ್ವಾದ ಮಾಡಿ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ.